ಮರವೊಂದು ತಾ ಬೆಳೆದು ನೂರಾರು ಜನರಿಗೆ ನೆರಳು ನೀಡುತ್ತದೆ. ಹಸಿದವರ, ಆಶ್ರಯ ಪಡೆದವರ ನೋವುಗಳನ್ನು ಒಡಲಿನಲ್ಲಿ ಒಂದಾಗಿಸಿ ಹೂಮಳೆಯನ್ನು ಸುರಿಸುತ್ತದೆ. ಪರರ ನಲಿವಿನಲ್ಲಿ ಜೀವನದ ಸಾರ್ಥಕ್ಯ ಕಾಣುತ್ತದೆ. ತನಗಾಗಿ ಏನನ್ನೂ ಬಯಸದೆ ತನ್ನೊಡಲು ಬರಿದಾದರೂ ಬಯಸಿದವರಿಗೆ ಹೊನ್ನ ನೀಡುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ಯಶಸ್ಸನ್ನೇ ತಮ್ಮ ಯಶಸ್ಸೆಂದು ಭಾವಿಸಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿ ಶಿಸ್ತು, ಸಮಯ ಪಾಲನೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವದಿಂದ ದುಡಿಯುವರು ನಮ್ಮೆಲ್ಲರ ಗುರುಗಳು. ಯೆಹೋವನ್ ವಪನ ಕಳೆಯಂ ಕಂಡು ಕೆಟ್ಟ ನವನಿಯ ನೈದೆ ಹುಸಿ ಹುಕ್ಕದಿನ್ನ ಕಟ ಅಟ್ಟು ಕೋಕೆಲೆಗೊಂಡು ಅಂತಃಕಾಲ ತಪ್ಪಂಬಟ್ಟು ಪುಣ್ಯವ ನೀವ ಎಂದೋರಂತೆ ಮರುಗಿದನು ಮುನಿನಾಥನು. ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿವೆ, ಪರಿಜನರ ಭಾಗ್ಯ ಅಡವಿಗೆ ಹೋಗುತ್ತಿದೆ, ಸಪ್ತ ಸಿರಿಯ ಸೊಬಗ ಅಜ್ಞಾತವಾಸಕ್ಕೆ ಹೋಗುತ್ತಿದೆ ಕೋ ಎರವ ದೀನನಾಥ ನಂದಗೊಗುತ್ತಿದೆ, ನಿವೃತ್ತ ಒಂದೊಂದಾಗಿ ಬಂದು ಸಂಧಿಸಿ ನಿಂದ ಮಂದಿಯ ಮೊಗವನ್ನು ನೋಡ್ಬೋದು. ವೃತ್ತಿ ಬದುಕಿನ ಆಯ್ಕೆಯಲ್ಲಿ ಕನಸೊಂದನ್ನ ಹೊತ್ತು ಬಯಸಿದವರಿಗೆ ಜ್ಞಾನವನ್ನ, ಹಸಿದವರಿಗೆ ಅನ್ನವನ್ನ ಉಣಬಡಿಸಿ ವಿದ್ಯಾರ್ಥಿಗಳೇ ನನ್ನ ಜೀವನದ ಶ್ರೇಷ್ಠ ಸಂಪತ್ತು ಎಂದು ಕಾಯಕವ ಕೈಗೊಂಡು ಗುರುಗಳೆಂದರೆ ಹೀಗಿರಬೇಕು, ಇವರು ನಮ್ಮ ಹೆಮ್ಮೆಯ ಗುರುಗಳು, ನಮ್ಮಂತರಂಗದ ಕಳಶವಿದ್ದಂತೆ, ನಮ್ಮ ಜೀವನದ ಅತ್ಯುತ್ತಮ ಮಾರ್ಗದರ್ಶಿ. ಹೀಗೆ 10 ಹಲವು ರೀತಿಯಲ್ಲಿ ಶಿಷ್ಯವೃಂದದ ಗೌರವಕ್ಕೆ ಪಾತ್ರರಾದವರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಉಪನ್ಯಾಸಕ ಮಹೇಶ ಬಿ ನಾಯಕ ಅವರು. ನಮ್ಮ ನಡುವಿನ ನಮ್ಮೊಲವಿನ ಗುರುದೈವ. ನಮಸ್ಕಾರ ಸರ್, ಹೇಗಿದ್ದೀರಾ? ನನ್ನ ಮತ್ತು ಸರ್ ಬಾಂಧವ್ಯ ಸೃಷ್ಟಿಯಾಗಿದ್ದು ನಾನು PUC ಇರುವಾಗ, ಅಂದ್ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೆಲ್ಲಿಕೇರಿಯಲ್ಲಿ PUC ನಾನು ಸ್ಟಡಿ ಮಾಡ್ತಾ ಇದ್ದೆ. ಆಗ ಒಂದು ಸರ್ ಒಂದು ಬಾಂಧವ್ಯ ಸೃಷ್ಟಿಯಾಯಿತು. ಯಾಕಂದ್ರೆ ನಮ್ಗೆ ಕನ್ನಡ ಭಾಷೆ ಅಂದ್ರೆ ಆವಾಗಿಂದ್ರೂ ತುಂಬಾ ಏನೋ ಒಂದು ವ್ಯಾಮೋಹ, ಒಂದು ಖುಷಿ. ಆವಾಗ ಎಲ್ಲ ಕ್ಲಾಸಲ್ಲಕ್ಕಿಂತ ಹೆಚ್ಚಾಗಿ ನಾವು ಕನ್ನಡ ಕ್ಲಾಸ್ ಬಂದಾಗ ಅದರಲ್ಲೂ ನಮ್ಮ ಸರ್ ಪಾಠ ಮಾಡುವಾಗ ಆದಷ್ಟು ಆಸಕ್ತಿಯಿಂದ ನೋಡ್ತಾ ಇರುವಂತದ್ದು. ಅದೇ ರೀತಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಆಗ ಕೆಲವು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ, ಒಂದು ಏಕಪಾತ್ರಾಭಿನಯ ಇರ್ಬೋದು, ಅದೇ ರೀತಿ ಕೆಲವು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದಾಗ ಸರ್ ನನಗೆ ತುಂಬಾ ಗೈಡ್ ಮಾಡಿದ್ರು. ಅದೇ ಏನೋ ನನ್ನ ಇಲ್ಲಿವರೆಗೆ ಈ ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಇನ್ನಷ್ಟು ನನಗೆ ಒಂದು ಸಹಾಯ ಸಿಕ್ಕದಾಗಿದೆ. ಅದೇ ರೀತಿ ನಮ್ಮ ಸರ್ ಕೇವಲ ನಾನಂತಲ್ಲ, ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇನ್ನಷ್ಟು ನಾಂದಿನ ಹಾಡಿದ್ದಾರೆ, ತುಂಬಾ ಸಪೋರ್ಟ್ ಅನ್ನ ನೀಡಿದ್ದಾರೆ. ಅದನ್ನ ಕಲ್ತ್ಕೊಳ್ಳೋದು ನಮ್ಮಲ್ಲಿ. ಸೊ ಏನು ಗೊತ್ತಿಲ್ಲ, ಸರ್ ಮತ್ತೆ ನನ್ನ ಬಾಂಧವ್ಯ ಅಲ್ಲಿಂದ ಇಲ್ಲಿಯವರೆಗೆ ದಿನದಿಂದ ದಿನಕ್ಕೆ ಇನ್ನಷ್ಟು ಖುಷಿಯನ್ನ ತರ್ತಾ ಇದೆ. ಅದೇ ನನ್ಗೆ ತುಂಬಾ ಖುಷಿಯಾಗಿರೋದು ಸರ್. ಏನಿರ್ಲಿ ಸರ್, ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿದ್ದೀರಿ. ಈಗ ನೀವು ನಿವೃತ್ತಿ ಜೀವನಕ್ಕೆ ಬಂದಿದ್ದೀರಿ. ಸೊ ನಿವೃತ್ತಿ ಜೀವನದಲ್ಲಿ ಇನ್ನಷ್ಟು ಖುಷಿ, ಆರೋಗ್ಯ ಎಲ್ಲವನ್ನ ಭಗವಂತ ನಿಮ್ಗೆ ಕರುಣಿಸ್ಲಿ. ಇನ್ನಷ್ಟು ರಿಟೈರ್ಮೆಂಟ್ ಲೈಫ್ ಅಲ್ಲಿ ತಾವೆಲ್ಲರೂ ಕೂಡ ಖುಷಿಯಿಂದ ಇರಿ ಸರ್ ಅಂತ ಹೇಳ್ತಾ, ಇನ್ನಷ್ಟು ಮೀಟ್ ಆಗೋಣ, ಹಲವಾರು ಕಾರ್ಯಕ್ರಮದಲ್ಲಿ ನಾವು ಸಿಗೋಣ ಸರ್. ಥ್ಯಾಂಕ್ ಯು ಸರ್. ವಿದ್ಯಾರ್ಥಿಗಳ ಅಜ್ಞಾನವನ್ನ ತೊಲಗಿಸಿ ಸುಜ್ಞಾನದ ಸುದೆಯನ್ನ ನೀಡಿದವರು, ಅಂಧಕಾರ ಅಹಂಕಾರಗಳನ್ನು ತೊರೆದು ಮಮಕಾರವನ್ನು ತೋರಿದವರು, ಸದ್ಗುಣ ಸಚ್ಚಾರಿತ್ರದ ಮೂಲಕ ಸಹನೆ, ಶಿಸ್ತು, ವಿನಯವನ್ನ ದಾರೆ ಎರೆದವರು, ಹಳೆಗನ್ನಡ ಹೊಸಗನ್ನಡವ ಬೆಸೆದು ಕನ್ನಡವನ್ನು ಕಸ್ತೂರಿಯಂತಾಗಿಸಿದವರು, ಬಾಳದಾರಿಯಲ್ಲಿ ಬೆಂಗಾವಲಾಗಿ ಮಮತೆಯ ಗುರುವಾದವರು, ನೋವಿನಲ್ಲಿ ಹುರಿದುಂಬಿಸಿ ಗೆದ್ದಾಗ ಬೆನ್ನು ಚಪ್ಪರಿಸಿ ಬಂಧುವಾದವರು, ಅಪ್ಪನ ಗದರಿಕೆ ಅಮ್ಮನ ವಾತ್ಸಲ್ಯದ ಪ್ರತಿರೂಪವಾದವರು, ಒಳ್ಳೆಯದನ್ನೇ ನುಡಿದು ನಡೆದು ಹೀಗೆಯೇ ಬದುಕಿ ಎಂದು ಭವಿಷ್ಯದ ದಾರಿ ತೋರಿದವರು. ನಮಸ್ತೆ ಸರ್, ನಾನು ನಿಮ್ಮ ಕಳೆದ ವರ್ಷದ ಕಲಾ ವಿಭಾಗದ ವಿದ್ಯಾರ್ಥಿನಿ ಭೂಮಿಕಾ ರಾಜೀವ್ ನಾಯಕ್. ಇವತ್ತು ನಮ್ಮೆಲ್ಲರಿಗೂ ಒಂದು ಭಾವನಾತ್ಮಕ ಕ್ಷಣ. ಹಲವು ವರ್ಷಗಳ ಕಾಲ ಶಿಕ್ಷಕ ಕರ್ತವ್ಯವನ್ನು ಯಶಸ್ವಿಯಾಗಿ ಪೂರೈಸಿದ ನಿಮ್ಮ ನಿವೃತ್ತಿ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡೋಕೆ ಅವಕಾಶ ಸಿಕ್ಕಿದ್ದು ನಿಜಕ್ಕೂ ನನ್ನ ಪುಣ್ಯ ಸರ್. ಅದರಲ್ಲೂ ನಿಮ್ಮ ವಿದ್ಯಾರ್ಥಿಯಾಗಿ ದ್ವಿತೀಯ PUC 2026ನೇ ಸಾಲಿನಲ್ಲಿ ಕನ್ನಡಕ್ಕೆ 100ಕ್ಕೆ 100 ಅಂಕ ಗಳಿಸಿದ್ದು ನನಗೆ ಇನ್ನೂ ಖುಷಿ ತರುವ ವಿಷಯ. ಇನ್ನು ನಿಮ್ಮ ಪಾಠದ ವಿಷಯಕ್ಕೆ ಬಂದ್ರೆ ಸರ್, ನೀವು ಹಳೆಗನ್ನಡ ಹೊಸಗನ್ನಡವನ್ನ ನಮ್ಗೆ ಬೋಧಿಸೋ ರೀತಿ ನೋಡಿ ನಮ್ಗೆ ಎಷ್ಟೋ ಸಲ ಅನಿಸ್ತಿರ್ತೀವಿ, ಹೇಗೆ ಹಳೆಗನ್ನಡವನ್ನು ಇಷ್ಟು ಚೆನ್ನಾಗಿ ಓದ್ತಾರೆ ಅಂತ. ಇನ್ನು ನಿಮ್ಮ ವ್ಯಕ್ತಿತ್ವದ ವಿಷಯಕ್ಕೆ ಬಂದ್ರೆ ಸರ್, ನಿಮ್ಮ ಸಹಾಯ ಗುಣ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನ ಒಂದೇ ತರ ನೋಡು ನಿಮ್ಮ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಒಂಥರ ಸ್ಫೂರ್ತಿದಾಯಕ ಸರ್. ಪುಸ್ತಕದ ವಿಷಯಗಳನ್ನ ಮಾತ್ರ ಅಲ್ಲದೆ ಜೀವನದ ಮೌಲ್ಯಗಳನ್ನ ತಿಳಿಸಿಕೊಟ್ಟ ನಿಮ್ಮಂತ ಗುರುಗಳಿಂದ ನಾನ್ ಕಲ್ತಿದ್ದು ನನ್ನ ಪುಣ್ಯವೇ ಸರಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೈದೂರು, ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೆಲ್ಲಿಕೇರಿ ಕುಮಟಾದಲ್ಲಿ ಸೇವೆ ಸಲ್ಲಿಸಿ
ಅಂಕೋಲಾ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವರ್ಗಾವಣೆಗೊಂಡು ಸುದೀರ್ಘ 17 ವರ್ಷಗಳ ಕಾಲ ಮಾದರಿಯಾಗಿ ಸೇವೆ ಸಲ್ಲಿಸಿದವರು ನಮ್ಮೆಲ್ಲರ ಪ್ರೀತಿಯ ಕನ್ನಡ ಮೇಷ್ಟ್ರು ಶ್ರೀ ಮಹೇಶ್ ನಾಯಕ್ ಸರ್. ವಿದ್ಯಾರ್ಥಿಗಳಿಗೆ ಗುರುವಾಗಿ, ಬಂಧುವಾಗಿ, ಒಡನಾಡಿ ಮಿತ್ರರಾಗಿ, ಮಾರ್ಗದರ್ಶಕ ಶಕ್ತಿಯಾಗಿರುವ ಶ್ರೀ ಮಹೇಶ್ ನಾಯಕ ತಾನು ಕಲಿಸಿದ ವಿದ್ಯಾರ್ಥಿಗಳ ಬದುಕು ಬೆಳಗುವಂತೆ ಹಾರೈಸಿದವರು. ಕಾಲೇಜಿನ ಉಪನ್ಯಾಸಕರಾಗಿ, ಪ್ರಭಾರಿ ಪ್ರಾಚಾರ್ಯರಾಗಿ ಅವರ ಸೇವೆ ಅನುಪಮ. ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು, ಅಧಿಕಾರಿಗಳು ಹಾಗೂ ಸಮಾಜ ಮೆಚ್ಚುವ ಮಾದರಿ ವ್ಯಕ್ತಿತ್ವದ ಮಹೇಶ್ ನಾಯಕ ಎಂದರೆ ಅದೊಂದು ಶಕ್ತಿ. ಎತ್ತರದ ದೇಹ, ವಿಶಾಲವಾದ ಹೃದಯ, ಗಜಗಾಂಭೀರ್ಯ ನಡೆಗೆ, ಕಕ್ಕುಲತೆಯ ವಾತ್ಸಲ್ಯ, ಸಂಕಟಕ್ಕೆ ನಾಯಕ, ಸಂಘಟನೆಗೆ ನಾವಿಕ ಎನ್ನುವಂತೆ ಅವರೊಬ್ಬ ಅಜಾತ ಶತ್ರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ರವಿ ಕೋಟ. ನಾನು ಪ್ರಸ್ತುತವಾಗಿ GM ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಆ ವ್ಯಕ್ತಿಯ ತಂದೆ ತಾಯಿ ಎಷ್ಟು ಮಹತ್ತರವಾದ ಸ್ಥಾನವನ್ನು ಹೊಂದಿರ್ತಾರೋ ಅಂಥದ್ದೇ ಮಹತ್ತರವಾದ ಸ್ಥಾನವನ್ನು ಗುರುಗಳಿಗೂ ಸಹ ಸಲ್ಲುತ್ತದೆ. ಯಾಕಂತ ಹೇಳಿದರೆ ನನ್ನ ವ್ಯಕ್ತಿತ್ವದ ನಿರ್ಮಾಣದಲ್ಲಿಯೂ ಸಹ ಅಂತಹ ಅದೆಷ್ಟು ಗುರುಗಳ ಇಂಪ್ಯಾಕ್ಟ್ ನನ್ನ ಮೇಲೆ ಆಗಿದೆ. ಹಾಗೆಯೇ ಬಹಳ ಮುಖ್ಯವಾಗಿ ನನ್ನ ವೃತ್ತಿ ಬದುಕು ಜೊತೆಗೆ ನನ್ನ ಪ್ರವೃತ್ತಿಯಾಗಿರುವಂತಹ ನಿರೂಪಣಾ ಬದುಕಿನಲ್ಲಿಯೂ ಸಹ ನನ್ನ ಕನ್ನಡ ಉಪನ್ಯಾಸಕರಾಗಿರುವಂತಹ ಮಹೇಶ್ ನಾಯಕ್ ಸರ್ ಅವರು ಬಹಳ ಪ್ರಭಾವವನ್ನು ಬೀರಿದ್ದಾರೆ. ಹೌದು, 2007-8ರಲ್ಲಿ ನನ್ನ PU ತರಗತಿಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಅವರ ಗರಡಿಯಲ್ಲಿ ಪಳಗುವಂತಹ ಸೌಭಾಗ್ಯ ನನಗೆ ಸಿಕ್ತು. ಹೌದು ಸ್ನೇಹಿತರೆ, ಸರಕಾರಿ ಪದವಿ ಪೂರ್ವ ಕಾಲೇಜು ಬೈಂದೂರು ಇಲ್ಲಿ 2007 ಮತ್ತು 8ನೇ ಸಾಲಿನಲ್ಲಿ ಪ್ರಥಮ ಹಾಗೂ ದ್ವಿತೀಯ PUCಯಲ್ಲಿ ಮಹೇಶ್ ನಾಯಕ್ ಸರ್ ನನಗೆ ಕನ್ನಡ ಉಪನ್ಯಾಸಕರಾಗಿ ಇದ್ದರು. ಅವರಲ್ಲಿರುವಂತಹ ಭಾಷಾ ಜ್ಞಾನ, ಭಾಷಾ ಪ್ರಬುದ್ಧತೆ, ಹಾಗೆ ಕನ್ನಡ ಭಾಷೆಯ ಮೇಲೆ ಅವರಿಗಿದ್ದಂತಹ ಅಪರಿಮಿತವಾದಂತಹ ಪ್ರೀತಿ, ಹಾಗೆ ಅವರ ಸೇವೆಯ ಬಗ್ಗೆ ಅವರಿಗಿರುವಂತಹ ಒಂದು ನಿಷ್ಕಲ್ಮಶವಾದಂತಹ ತ್ಯಾಗ, ತಾಳ್ಮೆ, ಅದಕ್ಕೆ ನನ್ನಲ್ಲಿರುವಂತಹ ಶಬ್ದ ಭಂಡಾರ ಸಾಕಾಗಲಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಇಂದಿಗೂ ಸಹ ಅದೇ ಪ್ರೀತಿ, ಅದೇ ವಾತ್ಸಲ್ಯದಿಂದ ಮಾತಾಡಿಸ್ತಾರೆ. ಗುರುಗಳೇ, ನೀವು ನನ್ನ ಮೇಲೆ ಬೀರಿರುವಂಥ ಪ್ರಭಾವ ನನ್ನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗಾಗಿ ಇಂದು ನೀವು ನಿಮ್ಮ ವೃತ್ತಿ ಬದುಕಿಗೆ ವಿದಾಯವನ್ನು ಹೇಳ್ತಾ ಇದ್ದೀರಾ. ಈ ನಿವೃತ್ತಿಯ ಬದುಕು ನಿಮಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಆರೋಗ್ಯ ಜೊತೆಗೆ ಒಳ್ಳೆಯ ಶಾಂತಿ, ನೆಮ್ಮದಿ ಎಲ್ಲವನ್ನು ಭಗವಂತ ಇಟ್ಟು ಕೃಪೆ ಮಾಡಲಿ. ನಿಮ್ಮ ನಿವೃತ್ತಿಯ ಬದುಕು ತುಂಬ ಸುಂದರವಾಗಿ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ನನ್ನ ಬದುಕಿನ ನಿರ್ಮಾಣದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದ ನಿಮಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಸಾಹಿತ್ಯಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವರ ಸೇವೆ ಸ್ಮರಣೀಯ. ಕಾರ್ಯಕ್ರಮದ ಸಂಘಟನೆಗೆ ಮಾದರಿ ವ್ಯಕ್ತಿತ್ವವೇ ಶ್ರೀ ಮಹೇಶ ನಾಯಕ. ಯಕ್ಷಗಾನ ಕಲಾವಿದರೂ ಆಗಿರುವ ಅವರಿಗೆ ಯಕ್ಷಗಾನವೆಂದರೆ ಅಚ್ಚುಮೆಚ್ಚು. ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಜಾನಪದ ಪರಿಷತ್, ಕರ್ನಾಟಕ ಸಂಘ ಹೀಗೆ ವಿವಿಧ ಸಂಘಟನೆಗಳ ಸದಸ್ಯ, ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಅವರದ್ದು. ಸಾಹಿತಿ ಶಾಂತರಾಮ ನಾಯಕರ ಜೀನದೇವ ಪ್ರಕಾಶನದ ಸಂಚಾಲಕರಾಗಿ, ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ KV ನಾಯಕರ ಅಭಿನಂದನಾ ಗ್ರಂಥ ಸ್ವಾಭಿಮಾನಿಯ ಸಂಪಾದಕರಾಗಿ, ಪ್ರೊಫೆಸರ್ GH ನಾಯಕರ ನುಡಿಹಾರ ಗೌರವ ತೋರಣ ಕಾರ್ಯಕ್ರಮ, NSS ಶಿಬಿರಗಳು ಅಷ್ಟೇ ಅಲ್ಲದೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘಟನೆಯಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಶ್ರೀ ಮಹೇಶ ನಾಯಕ. ಅವರು ಹಾಗೆ ವೃತ್ತಿಯಿಂದ ನಿವೃತ್ತರಾದರೂ ಕೂಡ ಅವರು ಪ್ರವೃತ್ತಿಯಿಂದ ನಿವೃತ್ತರಾಗುವುದಿಲ್ಲ. ತನ್ನನ್ನು ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಉಳ್ಕೊಂಡಿರ್ತಾರೆ. ಊರಿನ ಎಲ್ಲ ಕಾರ್ಯಕ್ರಮಗಳಲ್ಲಿ, ನಮ್ಮ ಸಹಕಾರಿ ಸಂಘದ ಕಾರ್ಯಕ್ರಮಗಳಲ್ಲಿ, ನಮ್ಮೂರಲ್ಲಿ ನಡೆಯುವಂಥ ಜನವರಿ 26ರ ಯಕ್ಷಗಾನದ ಸಂಘಟನೆಯ ಕಾರ್ಯಕ್ರಮದಲ್ಲಿ ನಾನು ಸ್ಥಾಪಿಸಿದ ನನ್ನ ಜೀನದೇವ ಪ್ರಕಾಶನದ ಒಬ್ಬ ಮುಖ್ಯ ಕಾರ್ಯದರ್ಶಿಯಾಗಿ ಪ್ರಕಾಶನದ ಕಾರ್ಯಚಟುವಟಿಕೆಗಳ ಪುಸ್ತಕ ಬಿಡುವ ಕಾರ್ಯಕ್ರಮವನ್ನು ಅವರು ನಿರ್ವಹಿಸ್ತಾರೆ. ಅವರಿಂದಲೇ ನಾ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತೇನೆ. ಅದನ್ನು ಬಹಳ ಪ್ರೀತಿ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಅವರು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಆ ರೀತಿಯಾಗಿ ನನಗೆ ಒಂದು ಬಲಗೈ ಆಗಿ
ನಿಂತವರು, ನನಗೆ ಇಳಿಯ ವಯಸ್ಸಿನಲ್ಲಿ ಒಂದು ಬಲಗೈಯಾಗಿ ನಿಂತವರು ಮಹೇಶ್ ನಾಯ್ಕರು. ಅದಕ್ಕೆ ನಾನು ಬಹಳ ನಮ್ಮ ಇಡೀ ಕುಟುಂಬವು ಕೂಡ ಕೃತಜ್ಞತೆಯಿಂದ ಸ್ಮರಿಸ್ತದೆ. ನನ್ನ ಮಕ್ಕಳು ಕೂಡ ಅವರಿಗೆ ಆತ್ಮೀಯ ಗೆಳೆಯರು, ಸ್ನೇಹಿತರು, ನಮ್ಮ ಮನೆಯವರು ಕೂಡ ನಮ್ಮ ಮನೆಯವರಿದ್ದ ಹಾಗೆ. ಮಹೇಶ ಅತ್ಯಂತ ನಮ್ಮ ಮನೆಯವರಿದ್ದ ಹಾಗೆ. ನಮಗೂ ಅದೇ ಭಾವನೆ, ಅವನಿಗೂ ಅದೇ ಭಾವನೆ. ಅಂಥ ಒಬ್ಬ ವ್ಯಕ್ತಿ ಗೌರವದಿಂದ ಬೀಳ್ಕೊಡುತ್ತಿರುವುದು ಸಂತೋಷದ ಸಂಗತಿ. ಕೋವಿಡ್ ಸಂದರ್ಭದಲ್ಲಿ ಪಾಠ ಪ್ರವಚನಗಳು ನಡೆಯದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಅನುಭವಿಸುತ್ತಿರುವಾಗ ಅವರ ಮನೆಗಳಿಗೆ ತೆರಳಿ ಪಾಠ ಬೋಧನೆ, ಸಮವಸ್ತ್ರ, ಕಾಲೇಜು ಶುಲ್ಕ ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ನೆರವು ವಹಿಸಿದವರಿಗೆ ಯಾವುದೇ ಪ್ರಚಾರವಿಲ್ಲದೆ ತೆರೆಮರೆಯಲ್ಲಿಯೇ ಸಹಾಯ ಹಸ್ತ ನೀಡಿ ವಿದ್ಯಾರ್ಥಿಗಳ ಆರೋಗ್ಯದ ಸಮಸ್ಯೆಗಳಿಗೆ ಸ್ಪಂದನೆ, ಅತಿಥಿ ಉಪನ್ಯಾಸಕರು ಮತ್ತು ಸಿಬ್ಬಂದಿಯ ಮೇಲೆ ಅವರಿಗಿರುವ ಕಾಳಜಿ, ಹೀಗೆ ತಮ್ಮ ಮಾದರಿ ಗುಣಗಳಿಂದಲೇ ಅವರು ನಮ್ಮೊಡನೆ ಭಿನ್ನವಾಗಿ ಕಾಣುತ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನೇಹ ಅಂತ. ನಾನು ಹುಬ್ಳಿಯಿಂದ ಮಾತಾಡ್ತಿರೋದು. ಮೊದಲನೇದಾಗಿ ಮಹೇಶ್ ಸರ್ ಅವರಿಗೆ ನಿವೃತ್ತಿ ಜೀವನದ ಶುಭ ಹಾರೈಕೆಗಳನ್ನ ತಿಳಿಸ್ತೀನಿ. ನನಗೆ ಅವ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳೋದಿದೆ. ಅಂದರೆ ನಾನು ಅಂಕೋಲಕ್ಕೆ ಹೋಗಿದ್ದು ಸೆಕೆಂಡ್ PUC ಇದ್ದವಾಗ, ಅಂದರೆ ಫಸ್ಟ್ PUC ಇಲ್ಲಿ ಮುಗಿಸ್ಬಿಟ್ಟು ನಾನು ಸೆಕೆಂಡ್ PUCಗೆ ಅಂಕೋಲಕ್ಕೆ ಹೋಗ್ತೀನಿ. ಆ ಟೈಮಲ್ಲಿ ನನಗೆ ಕಾಲೇಜಿಂದ ನಾನು ಚೇಂಜ್ ಆಫ್ ಕಾಲೇಜ್ ಮಾಡಬೇಕಿತ್ತು. ಆ ಟೈಮಲ್ಲಿ ಚೇಂಜ್ ಆಫ್ ಕಾಲೇಜಿನ ಮಾಹಿತಿಗಳನ್ನಾಗಲಿ ಅಥವಾ ನನ್ನ ಜೊತೆ ಅವ್ರನ್ನ ಮಾತಾಡ್ತಿರೋ ರೀತಿ ಆಗಲಿ ಹೆಂಗಿತ್ತು ಅಂತಂದರೆ, ಸ್ವಂತ ಮಕ್ಕಳಿಗೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಮಗೆಲ್ಲರಿಗೂ ಎಲ್ಲ ರೀತಿಯಿಂದನೂ ನಮ್ಗೆ ಸಹಾಯ ಮಾಡ್ತಿದ್ರು. ಕೆಲವೊಂದು ಸಮಯಗಳಲ್ಲಿ ನನಗೆ ಕೆಲವೊಂದು ಸಿಲೆಬಸ್ಗಳು ಭಾಷೆ ಬೇರೆ ಆಗ್ತಿರೋದ್ರಿಂದ ಅರ್ಥ ಆಗ್ತಿರ್ಲಿಲ್ಲ. ಆವಾಗಲೂ ನಾನು ಸರಿಗೆ ಹೋಗಿ ಹೇಳ್ತಿದ್ದೆ, ಸರ್ ನನಗಿದು ಸ್ಪೀಡ್ ಆಗ್ತಿದೆ, ನಂಗೆ ಹಿಂಗೆ ಅರ್ಥ ಆಗ್ತಿಲ್ಲ ಅಂತ. ನಾನು ಪರ್ಟಿಕ್ಯುಲರಾಗಿ ಸರಿಗೆ ಹೋಗಿ ಹೇಳಿದವಾಗ ಅವ್ರು ಯಾವ್ಯಾವ ಲೆಕ್ಚರ್ಸ್ ಇದ್ದಾರೋ ಅವ್ರ ಜೊತೆ ಮಾತಾಡ್ತಿದ್ರು, ಹೆಂಗೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೋ ಅದೇ ರೀತಿ ಪಾಠಗಳನ್ನ ಹೇಳೋದಕ್ಕೆ ಅವರಿಗೂ ಹೇಳ್ತಿದ್ರು. ನಾನು ಒಬ್ಳೆ ಅಂತ ಅಲ್ಲ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಮಹೇಶ್ ಸರ್ ಅವ್ರು ಅಷ್ಟು ಬೆನ್ನೆಲುಬಾಗಿನೇ ಇರ್ತಿದ್ರು. ಮಹೇಶ್ ಸರ್ ಅವ್ರ ಬಗ್ಗೆ ಒಂದು ವಿಷಯನ ನಾನು ಹೇಳಲೇಬೇಕು. ಶಿಟ್ಕೇರಿ ಹೈಸ್ಕೂಲಲ್ಲಿ ಒಂದ್ಸತಿ ಒಂದು ಪ್ರೋಗ್ರಾಮ್ ಇತ್ತು. ಅದಕ್ಕೆ ನಮ್ಮನ್ನ ಸರ್ ಎಲ್ಲ ಅಂದರೆ ಒಂದು 10 ಜನಕ್ಕೆ ನಮ್ಗೆ ಇನ್ವೈಟ್ ಮಾಡಿದ್ರು. ನಾವು ಹೋಗಿದ್ವಿ. ಹೋದವಾಗ ಸಂಜೆ ಬರಬೇಕಿದ್ರೆ ಸ್ವಲ್ಪ ಟೈಮ್ ಆಗಿತ್ತಲ್ವ, ಸರ್ ಕೇಳಿದ್ರು ನಮ್ಮ ಹತ್ರ, ಹೆಂಗೆ ಹೋಗ್ತೀರಿ ನೀವು ಮನೆಗೆ ಅಂತ ಕೇಳಿದವಾಗ, ಇಲ್ಲ ಸರ್ ನಡ್ಕೊಂಡು ಹೋಗ್ತೀವಿ, ಇಲ್ಲೇ ಇರೋದಲ್ವಾ ಅಂತ ಹೇಳಿದ್ವಿ. ಇಲ್ಲ ಬೇಡ, ನೀವು ಹೆಣ್ಮಕ್ಳಷ್ಟೇ ಇದ್ದೀರಾ, ನಾನು ನನ್ನ ಕಾರಲ್ಲಿ ಬಿಟ್ಟು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರು. ಆ ಟೈಮಲ್ಲಿ ಅವರ ಹೆಂಡತಿ ಶಾಂತಲಾ ಮೇಡಮ್ ಸಹ ಇದ್ದರು. ಅವರು ಸರ್ ಹತ್ರ ಮಾತಾಡ್ತಿದ್ರು, ಇಲ್ಲ ಇವ್ರು ನನ್ನ ಮಕ್ಕಳು, ನನ್ನ ಹತ್ರ ಕಲ್ತಿರೋ ಮಕ್ಕಳು, ಶಿಟ್ಕೇರಿ ಹೈಸ್ಕೂಲಲ್ಲೇ ಕಲ್ತಿದ್ದಾರೆ ಅಂತ ಹೇಳ್ತಿದ್ರು. ಆ ಟೈಮಲ್ಲಿ ನಾನು ಸುಮ್ಮನೆ ಕೂತ್ಕೊಂಡು ಹೌದಾ 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 ಅಂತ ಇದ್ದೆ. ಅವಾಗ ಸರ್ ಹೇಳ್ತಾರೆ, ಅವ್ರನ್ನಷ್ಟು ಯಾಕೆ ನಿನ್ನ ಮಕ್ಕಳು ಅಂತ ಹೇಳ್ತಿದ್ಯಾ, ಇವಳು ಹೊಸದಾಗಿ ಬಂದಿದ್ದಾಳೆ ಕಾಲೇಜ್ಗೆ, ಇವಳು ನಮ್ಮ ಮಗಳಿದ್ದಂಗೆನೆ, ಇವರೆಲ್ಲರೂ ನನ್ನ ಮಕ್ಕಳು, ನಮ್ಮ ಮಕ್ಕಳಿದ್ದಂಗೆ ಇವರು ಅಂತ ಹೇಳ್ಬಿಟ್ಟು ಶಾಂತಲಾ ಮ್ಯಾಮ್ಗೆ ಹೇಳ್ತಾರೆ. ಅವಾಗ ಮ್ಯಾಮ್ ಸಹ ಹೌದು ನನ್ನ ಮಕ್ಕಳಿದ್ದಂಗೆನೆ, ಎಲ್ಲರೂ ನನಗೆ ಅಷ್ಟೇ ಪ್ರಿಯವಾದವರು, ಯಾರಿಗೂ ನಾವು ಭೇದ ಭಾವ ಮಾಡಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಆ ಸಮಯದಲ್ಲಿ ನಮ್ಗೆ ಇದ್ರು ಅಂದರೆ ನಮ್ಮ ಜೊತೆ ಮಹೇಶ್ ಸರ್ ಅವರು ಇವಾಗ್ಲೂ ಹಂಗೆ ಇದ್ದಾರೆ. ನನಗೆ ಹುಬ್ಳಿಗೆ ಬಂದವಾಗೆಲ್ಲ ಭೇಟಿ ಆಗ್ತಿರ್ತೀನಿ ಅವ್ರನ್ನ. ಅವಾಗ ಅವ್ರು ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ, ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಳ್ತಾರೆ. ಇವಾಗಲೂ ನನಗೆ ಪರ್ಸ್ನಲಾಗಿ ಹೇಳಬೇಕು ಅಂತಂದರೆ ನನಗೊಂದು ತಂದೆ ಸ್ಥಾನದಲ್ಲೇ ಇದ್ದಾರೆ ಅವರು. ಯಾಕಂದರೆ ನನಗೆ ಆ ಕಾಲೇಜ್ ಮುಗಿಸ್ಬಿಟ್ಟು ಒಂದು 4-5 ವರ್ಷ ಆದ್ರೂ ಸಹ ನನಗೆ ಇವಾಗಲೂ ಅವ್ರು ಮಾತಾಡೋದು ಯಾವ ರೀತಿ ಅಂತಂದರೆ, ನಾನು ಸೆಕೆಂಡ್ ಇಯರಲ್ಲಿ ಹೆಂಗಿದ್ನೋ ಅವ್ರ ಜೊತೆ ಅದೇ ರೀತಿನೇ ನಾನು ಅವ್ರ ಜೊತೆ ಮಾತಾಡ್ತೀನಿ. ಆಮೇಲೆ ನನಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಸಹ ನಾನು ಸರ್ ಹತ್ರ ಮಾತಾಡ್ಕೊಳ್ತಿರ್ತೀನಿ. ನಾನು ಅಂಕೋಲಕ್ಕೆ ಹೋದಾಗಲಿ ಅಥವಾ ಅವ್ರು ಹುಬ್ಳಿಗೆ ಬಂದವಾಗಲಿ ನಾವು ಭೇಟಿ ಆದಾಗ ನನಗೆ ಅವ್ರ ಜೊತೆ ಕಳೆಯೋ ಕ್ಷಣಗಳನ್ನ ಭಾಳ ಇಷ್ಟಪಟ್ಟು ಕಳೀತೀನಿ. ಯಾಕಂದರೆ ಅವರಲ್ಲಿರೋಷ್ಟು ನಾಲೆಜ್ನ ನಾನು ನೋಡಿಲ್ಲ, ಹಾಗಂತ ಗರ್ವನೂ ಅವ್ರ ಹತ್ರ ನಾನು ನೋಡಿಲ್ಲ. ಆದ್ದರಿಂದ ನನಗೆ ಮಹೇಶ್ ಸರ್ ಅಂದರೆ ಒಂದು ತಂದೆ ರೀತಿ. ಆಮೇಲೆ ಅವರಿಷ್ಟು ದಿನದಲ್ಲಿ ಅವ್ರಿಗೆ ಗಳಿಸಿರೋ ಆಸ್ತಿ ಏನಂತಂದರೆ, ನಮ್ಮಂಥ ನೂರಾರು ವಿದ್ಯಾರ್ಥಿಗಳ ಪ್ರೀತಿನ ಗಳಿಸಿದ್ದಾರೆ. ಅವ್ರ ಜೀವನದಲ್ಲಿ ಎಲ್ಲದಕ್ಕಿಂತ ಅಮೂಲ್ಯವಾದದ್ದು ಅಂತಂದರೆ ವಿದ್ಯಾರ್ಥಿಗಳು ಅಂತ ನಾನು ನೋಡಿರೋ ಪ್ರಕಾರ ಅವ್ರಿಗೆ ವಿದ್ಯಾರ್ಥಿಗಳು ಅಷ್ಟು ಅಮೂಲ್ಯವಾದದ್ದು ಅನ್ನೋ ರೀತಿ ನಡ್ಕೊಳ್ತಾರೆ. ಹಾಗೆ ಅವರಿಷ್ಟು ದಿನ ಅವರ ಒಂದು ವೃತ್ತಿ ಜೀವನದಲ್ಲಿ ಹೆಂಗೆ ಒಂದು ಅತ್ಯುತ್ತಮವಾದಂತಹ ಒಂದು ಸ್ಥಾನದಲ್ಲಿದ್ದರು, ಎಲ್ಲರ ಜೊತೆ ಹೆಂಗೆ ನಡ್ಕೊಳ್ತಿದ್ರು ಅಲ್ವಾ, ಹಾಗೆ ನಿವೃತ್ತಿ ಜೀವನದಲ್ಲೂ ಸಹ ದೇವರು ಅವರಿಗೆ ಎಲ್ಲ ರೀತಿ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಬಿಟ್ಟು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ಮಹೇಶ್ ನಾಯಕರ ಹಳೆಗನ್ನಡ ಬೋಧನಾ ಶೈಲಿ, ಆಕರ್ಷಕ ಅರ್ಥ ವಿವರಣೆ, ಯಕ್ಷಗಾನದ ಅರ್ಥಗಾರಿಕೆ, ಮಾಂತ್ರಿಕ ಮುಗ್ಧತೆ, ತಪ್ಪು ಸರಿಗಳ ನಡುವೆ ತೂಕವಿಟ್ಟು ನೀಡುವ ತೀರ್ಪುಗಾರಿಕೆ, ಸಂಘಟನಾ ಸಾಮರ್ಥ್ಯ, ವಿದ್ಯಾರ್ಥಿಗಳ ಮೇಲಿನ ಪ್ರೀತಿ, ಬಡ ವಿದ್ಯಾರ್ಥಿಗಳಿಗೆ ಸ್ಪಂದಿಸುವ ರೀತಿ ಇನ್ನಾರಲ್ಲಿಯೂ ಕಾಣಲು ಸಾಧ್ಯವಿಲ್ಲ. ಅವರಿಗೆ ಅವರೇ ಸಾಟಿ. ಇವೆಲ್ಲದರ ಪ್ರತಿಫಲವೆನ್ನುವಂತೆ 2025ರಲ್ಲಿ ರಾಜ್ಯ ಮಟ್ಟದ ರಾಜೀವ್ ಗಾಂಧಿ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಮಹೇಶ್ ನಾಯಕರಿಗೆ ಒಲಿದು ಬಂದಿರುವುದು ಅವರ ವಿದ್ಯಾರ್ಥಿಗಳಾದ ನಮಗೆಲ್ಲರಿಗೂ ಹೆಮ್ಮೆ.
ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಅನೇಕ ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಸರಳ ಜೀವನ, ಉನ್ನತ ಚಿಂತನೆ ಮತ್ತು ವಿದ್ಯಾರ್ಥಿಗಳ ಮೇಲಿನ ಅಪಾರ ಪ್ರೀತಿ ಇವೇ ಅವರ ಬದುಕಿನ ನಿಜವಾದ ಗುರುತುಗಳು. ದಶಕಗಳ ಕಾಲ ಶಿಕ್ಷಣ ಸೇವೆ ಸಲ್ಲಿಸಿ ಜ್ಞಾನ ದೀಪವನ್ನ ಬೆಳಗಿಸಿದ ಈ ಮಹನೀಯರಿಗೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು. ನಿಮ್ಮ ಆದರ್ಶ, ನಿಮ್ಮ ಮೌಲ್ಯಗಳು ಮತ್ತು ನಿಮ್ಮ ಬೋಧನೆಯ ಬೆಳಕು ಮುಂದಿನ ಪೀಳಿಗೆಗೂ ಸದಾ ದಾರಿದೀಪವಾಗಿರಲಿ ಮಹೇಶ್ ಸರ್. ನಿಮ್ಮ ಜೀವನವೇ ನಮಗೆ ಆದರ್ಶ. ನಿಮ್ಮ ನಿವೃತ್ತಿ ಜೀವನವು ಸುಖಮಯವಾಗಿರಲಿ.